ಅಭಿಮಾನಿಯ ಅತಿರೇಕದ ವರ್ತನೆಗೆ ಕಿಸ್ ಬ್ಯೂಟಿ ಶಾಕ್. ಶ್ರೀಲೀಲಾ ಕೈ ಹಿಡಿದು ಎಳೆದಾಡಿದಂತಹ ಅಭಿಮಾನಿಗಳು ಕಾರ್ತಿಕ್ ಆರ್ಯನ್ ಜೊತೆಗೆ ನಟಿಸಿದ್ದ ಚಿತ್ರದ ಪ್ರಚಾರದ ಸಂದರ್ಭ ಈ ಘಟನೆ ಸಂಭವಿಸಿದೆ. ಭಾರಿ ಜನಸಂದಣಿಯ ನಡುವೆ ಬರುತ್ತಿದ್ದಂತಹ ನಟಾನಟಿ ಫ್ಯಾನ್ಸ್ಗೆ ಶೇಕ್ ಹ್ಯಾಂಡ್ ಮಾಡುತ್ತಾ ಬರುತ್ತಿದ್ದ ಲೀಲಾ ಶೇಕ್ ಹ್ಯಾಂಡ್ ನೆಪದಲ್ಲಿ ನಟಿಯ ಕೈ ಹಿಡಿದು ಎಳೆದಾಟ. ಕಾರ್ತಿಕ್ ಆರ್ಯನ್ ಜೊತೆಗೆ ಸಿನಿಮಾ ಪ್ರಚಾರಕ್ಕಂತ ಬಂದಿದ್ರು ಶ್ರೀಲೀಲಾ. ಭಾರಿ ಜನಸಂದಣಿಯ ನಡುವೆ ಬರ್ತಾ ಇದ್ದಂತಹ ನಟಿ ಫ್ಯಾನ್ಸ್ಗೆ ಶೇಕ್ ಹ್ಯಾಂಡ್ ಮಾಡುತ್ತಾ ಬರುತ್ತಿದ್ದ ಲೀಲಾ. ಈ ಹಿಂದೆ ರಾಗಿಣಿ ದ್ವಿವೇದಿ ಆಕೆಗೂ ಕೂಡ ಇದೇ ತರಹದ ಒಂದು ಅನುಭವ ಆಗಿತ್ತು. ಜನರ ಗುಂಪಿನೊಳಗೆ ಎಳೆದುಕೊಂಡ ಅಪರಿಚಿತ ವ್ಯಕ್ತಿ. ಅಭಿಮಾನಿಗಳ ವರ್ತನೆಗೆ ಬೆಚ್ಚಿಬಿದ್ದ ಬಹುಭಾಷಾ ನಟಿ. ತಕ್ಷಣವೇ ಬಾಡಿಗಾರ್ಡ್ನಿಂದ ನಟಿ ಲೀಲಾರ ರಕ್ಷಣೆಯನ್ನ ಮಾಡಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಲೀಲಾ ವಿಡಿಯೋ ಈಗ ಸಖತ್ ವೈರಲ್ ಆಗಿದೆ. ಫ್ಯಾನ್ಸ್ ಅತಿರೇಕದ ವರ್ತನೆಗೆ ಕಿಸ್ ಬ್ಯೂಟಿ ಶಾಕ್ ಆಗಿರುವಂತಹದ್ದು. ನೋಡಿ, ಆ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಲೀಲಾ ಮತ್ತು ಆರ್ಯನ್ ಬರ್ತಾ ಇರ್ತಾರೆ. ಜನಸಂದಣಿ ಪ್ರದೇಶ, ಯಾವುದೋ ಒಂದು ಸ್ಟ್ರೇಂಜರ್, ಒಂದು ಅಪರಿಚಿತ ವ್ಯಕ್ತಿ ಆಕೆಯ ಕೈ ಹಿಡಿದು ಎಳಿತಾನೆ, ಏಕಾಏಕಿ ಇಳಿತಾನೆ. ಭಾರಿ ಶಕ್ತಿಯುತವಾಗಿ ಎಳೆದಿದ್ದ ಅನಿಸುತ್ತೆ. ಈಕೆ ಭಾಗಶಃ ಬಾಗಿ ಹೋಗಿದ್ಲು. ತಕ್ಷಣವೇ ಬಾಡಿಗಾರ್ಡ್ ಬಂದು ರಕ್ಷಣೆ ಮಾಡಬೇಕು. ಈ ನಟ ನಟಿಯರು, ಸೆಲೆಬ್ರಿಟಿಗಳು ಅಂದ ಮೇಲೆ ಅವರಿಗೊಂದಷ್ಟು ಅಭಿಮಾನಿಗಳಿರ್ತಾರೆ. ಅಭಿಮಾನಿಗಳು ಅಂದ ಮೇಲೆ ಅಭಿಮಾನಿಗಳಲ್ಲಿ ಒಂದಷ್ಟು ಅತಿರೇಕದ್ದು ಮತ್ತು ಅತಿರೇಕ ಕಮ್ಮಿ ಇರೋದೆಲ್ಲ ಇರ್ತವೆ. ನಾನಾ ತರಹದ ಬುದ್ಧಿಗಳಿರುವವರು ವ್ಯಕ್ತಿಗಳು ಕೂಡ ಫ್ಯಾನ್ಸ್ಗಳಿರ್ತಾರೆ. ಇವರು ಜನಸಂದಣಿ ದಟ್ಟಣೆ ಇರುವಂತಹ ಅಭಿಮಾನಿಗಳು ತುಂಬಿ ತುಳುಕಾಡ್ತಾ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಯಾವುದೇ ತರಹದ ಮಾರ್ಗಗಳನ್ನು, ಬೇರೆ ಮಾರ್ಗಗಳನ್ನು ಬಳಸಿದ ಅಲ್ಲೇ ಬಂದು ಪ್ರಚಾರ ಮಾಡೋದು ಅಂದರೆ ಈ ತರಹದ ಘಟನೆಗಳು ಸಂಭವಿಸುತ್ತೆ ಎನ್ನುವಂಥದ್ರ ಬಗ್ಗೆಯೂ ಕೂಡ ಮುಂಜಾಗ್ರತಾ ಕ್ರಮಗಳು ಬೇಕಾಗಬಹುದು. ಆದರೆ ಅದು ಯಾವ ಪ್ರಿಕಾಷನ್ ಕೂಡ ಅವರು ತೆಗೆದುಕೊಂಡಿರಲಿಲ್ಲ. ಲೀಲಾ ಮತ್ತು ಅದಕ್ಕೆ ಆ ಸಿನಿಮಾಗೆ ಸಂಬಂಧಪಟ್ಟಂಥ ಹೀರೋ ಅದೇ ಮಾರ್ಗದಲ್ಲಿ ಬರ್ತಾ ಇದ್ರು. ಅಭಿಮಾನಿಯೊಬ್ಬ ಆಕೆಯನ್ನು ಏಕಾಏಕಿ ಎಳೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದ. ತಕ್ಷಣ ಬಾಡಿಗಾರ್ಡ್ ಬಂದು ರಕ್ಷಣೆಯನ್ನು ಮಾಡಿದ್ದಾರೆ. ಜನರ ಗುಂಪಿನೊಳಗೆ ಎಳೆದುಕೊಂಡು ಅಪರಿಚಿತ ವ್ಯಕ್ತಿ ಎಳೆದಿದ್ದಾನೆ. ಅಭಿಮಾನಿಗಳ ವರ್ತನೆಗೆ ಬೆಚ್ಚಿಬಿದ್ದ ಬಹುಭಾಷಾ ನಟಿ. ತಕ್ಷಣವೇ ಬಾಡಿಗಾರ್ಡ್ನಿಂದ ನಟಿ ಶ್ರೀಲೀಲಾ ರಕ್ಷಣೆಯನ್ನು ಪಡೆದಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಲೀಲಾ ವಿಡಿಯೋ ಈಗ ಸಖತ್ ವೈರಲ್ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.